ಎತ್ತು ಅದು ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ತಲೆ ಎತ್ತು ಅದು ಪಾಂಚಜನ್ಯವಾಗುತ್ತದೆ. ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಾಕು ಅದು ಗೋವರ್ಧನಗಿರಿಯಾಗುತ್ತದೆ. ಇಂತಹ ಅದ್ಭುತ ಸಾಲುಗಳನ್ನು ಬರೆದವರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಬರೀ ಕುವೆಂಪುರವರು ಮಾತ್ರ ಅಲ್ಲ, ನಮ್ಮ ಕನ್ನಡ ನಾಡು ನುಡಿಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಪ್ರಾಚೀನ ಕಾಲದಿಂದಲೂ ತಮ್ಮದೇ ಶೈಲಿಯಲ್ಲಿ ಅನೇಕ ಪದ್ಯಗಳನ್ನು ರಚಿಸಿದ್ದಾರೆ. ಇಂದು ಕೂಡ ಕನ್ನಡ ನಾಡಿನ ಬಗ್ಗೆ ಇರುವ ಪದ್ಯವನ್ನು ನಾವು ತಿಳಿದುಕೊಳ್ಳುತ್ತೇವೆ. ಆ ಪದ್ಯದ ಹೆಸರೇ ಕನ್ನಡ ನಾನುಡಿ. ಈಗ ನಾನು ಕನ್ನಡ ನಾಡುನುಡಿ ಪದ್ಯದ 4ನೇ ಚರಣೆಯನ್ನು ವಿವರಿಸುತ್ತೇನೆ. ಈ ಪದ್ಯ ಭಾಗವನ್ನು ಬರೆದ ಕವಿ ಮಹಾಲಿಂಗರಂಗರು. ಮಹಾಲಿಂಗರಂಗರು ಸುಮಾರು 12ನೇ ಶತಮಾನದಲ್ಲಿ ಜೀವಿಸಿದ್ದರು. ಇವರು ಅನುಭವಾಮೃತ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಇವರ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನ. ಬನ್ನಿ ಪದ್ಯ ನೋಡೋಣ. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳಿದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ, ಸುಲಭವಾಗಿಪ್ಪ ಲಲಿತವಾಹ ಕನ್ನಡ ನುಡಿಯಲ್ಲಿ, ತಿಳಿದು ತನ್ನೊಳು ಮೋಕ್ಷವ ಗಳಿಸಿಕೊಂಡರೂ ಸಾಲದೆ, ಸಂಸ್ಕೃತದೊಳ್ ಇನ್ನೇನು. ಪದಗಳ ವಿಂಗಡಣೆ. ಕವಿ ಮಹಾಲಿಂಗರವರು ಹೇಳುತ್ತಿದ್ದಾರೆ, ಕನ್ನಡ ಭಾಷೆಯು ಸುಲಿದ ಬಾಳೆಹಣ್ಣಿನಂತಿದೆ. ಸಿಪ್ಪೆ ತೆಗೆದಾಗ ಬಾಳೆಹಣ್ಣು ಹೇಗಿರುತ್ತದೆಯೋ ಅಷ್ಟೇ ಸರಳವಾಗಿರುತ್ತದೆ ನಮ್ಮ ಕನ್ನಡ ಭಾಷೆ. ಹಾಗೂ ನಮ್ಮ ಕನ್ನಡ ಭಾಷೆ ಸಿಗುರು ಅಂದರೆ ಹೊರಪರದ, ಕಬ್ಬಿನ ಹೊರಪರದ ತೆಗೆದಾಗ ಕಬ್ಬು ಹೇಗಿರುತ್ತದೆಯೋ ಅದೇ ರೀತಿ ನಮ್ಮ ಕನ್ನಡ ಭಾಷೆಯು ಸುಂದರವಾಗಿರುತ್ತದೆ. ಅಳಿದ ಉಷ್ಣದ ಹಾಲಿ, ಉಷ್ಣ ಅಂದರೆ ಶಾಖ, ಶಾಖವನ್ನು ಕಡಿಮೆಯಾದ ಹಾಲಿನಂತಿರುತ್ತದೆ ನಮ್ಮ ಕನ್ನಡ ಭಾಷೆ. ಸುಲಭ ಪದದ ಅರ್ಥ ಕಷ್ಟವಲ್ಲದ, ಹಾಗೂ ಲಲಿತ ಪದದ ಅರ್ಥ ಸುಂದರ ಅಥವಾ ಸರಳ. ಇಂತಹ ಸುಲಭ ಸರಳ ಭಾಷೆ ಕನ್ನಡ ನಮಗೆಲ್ಲರಿಗೂ ತಿಳಿದಿದ್ದರೂ ಕೂಡ ಅದರಲ್ಲಿ ಮೋಕ್ಷವನ್ನು ಗಳಿಸದೆ ಸಂಸ್ಕೃತದಲ್ಲಿ ಇನ್ನೇನಿದೆ ಎಂದು ಕವಿ ಮಹಾಲಿಂಗರಂಗರು ಹೇಳುತ್ತಿದ್ದಾರೆ. ಈ ಪದ್ಯದಲ್ಲಿ ಕವಿ ಮಹಾಲಿಂಗರಂಗರು ಈ ಕನ್ನಡ ಭಾಷೆ ಎಷ್ಟು ಸುಂದರ ಸರಳ ಎಂದು ನಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಆಂಗ್ಲ ಪದಗಳಲ್ಲಿ ನಾವು ಉಚ್ಚರಿಸುವ ರೀತಿಯೇ ಬೇರೆ, ಬರೆಯುವುದೇ ಬೇರೆ. ಉದಾಹರಣೆಗೆ ಐಲ್ಯಾಂಡ್ ಎಂದು ಉಚ್ಚರಿಸುತ್ತೇವೆ,
ಆದರೆ ಬರೆಯುವಾಗ ಎಸ್ ಎಂಬ ಅಕ್ಷರವು ಸೇರಿಕೊಳ್ಳುತ್ತದೆ. ಆದರೆ ನಾವು ಕನ್ನಡದಲ್ಲಿ ಬರೆಯುವಾಗ ಏನನ್ನು ಉಚ್ಚರಿಸುತ್ತೇವೋ ಅದನ್ನೇ ಬರೆಯುತ್ತೇವೆ. ಸಿರಿವಂತರಿರುವ ಮಹಲುಗಳಲ್ಲಿ, ಬಡವರಿರುವ ಗುಡಿಸಲಲ್ಲಿ, ಬೇಸಾಯದ ಕಾಯಕದಲ್ಲಿ, ಕಾರ್ಖಾನೆಯ ಯಂತ್ರಗಳಲ್ಲಿ ಕೇಳಲಿ ಕೇಳಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂಬ ಘೋಷಣೆಯಿಂದ ಹೇಳಬಹುದು ನಮ್ಮ ಕನ್ನಡ